ಮಾಡಿಸ್ತಾ ಇದ್ರು. ಹಾಗೆ ಇರೋ ಹಾಗೆ ರಮಾಬಾಯಿ ಅವರು ನೋಡ್ಕೋತಾ ಇದ್ರು. ಯಾಕೆ ಅಂಬೇಡ್ಕರ್ ಅವ್ರಿಗೆ ಪೂರ್ಣದಾರ ವ್ಯಕ್ತಿಗಳ ಕಣ್ಣು ಕೆಂಪಾಗ್ತವೆ ಮತ್ತು ಅವತ್ತು ಆ ಜನರಿಗೆ ಏನಾಗಿರ್ಬೋದು ಅನ್ನುವಂಥದ್ದನ್ನು ನಾವು ಒಂದಿಷ್ಟು ಸುಮ್ಮನೆ ಹಾಗೆ ಮುಂದಿನ ದಿನಗಳಲ್ಲಿ ನಾವೇನು ರಾಜಕೀಯ ಪ್ರಾತಿನಿಧ್ಯವನ್ನು ಬಯಸ್ತೀವಲ್ಲ ಅದು ನಮ್ಮ ಹಕ್ಕೊತ್ತಾಯವಾಗಿ ರಮಾಬಾಯಿ ಹಕ್ಕೊತ್ತಾಯ ಅನ್ನುವಂಥದ್ದನ್ನು ನಮ್ಮ ಸಮಾಜಕ್ಕೆ ನೆನಪು ಮಾಡಿಕೊಡ್ತಾ ಮಾಡ್ತೀನಿ. ಡಿಮೆಂಟರ್ ಅನ್ನುವಂಥ ಹೆಸರಿನ ಒಬ್ಬ ದೇವತೆ ಇದ್ಲಂತ. ಆ ದೇವತೆ ಭೂಮಿಗೆ ಬಂದು ಭೂಲೋಕದೊಳಗೆ ಮನುಷ್ಯ ರೂಪದೊಳಗೆ ಇದ್ದುಕೊಂಡು ಇಲ್ಲೇ ಮನುಷ್ಯರನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಡಿಮೇಟರ್ ಅನ್ನುವಂಥ ದೇವರಂತ. ನಾನಂತ ಹೆಸರನ್ನು ಮೊನ್ನೆ ಅಂಬೇಡ್ಕರ್ ಪುಸ್ತಕ ಓದುವಾಗ ನಾನು ಈ ಹೆಸರನ್ನು ಕೇಳಿದ್ದು. ಒಟ್ಟು ಒಬ್ಬ ದೇವತೆ ಮೇಲಿಂದ ಕೈಲಾಸದಿಂದ ಭೂಲೋಕಕ್ಕೆ ಬಂದು ಯಾಕೆ ಬಂದಳು ಅಂತಂದ್ರೆ ಇಲ್ಲಿರುವಂಥ ಇವೇನು ಪ್ರಾಣಿಗಳದಾವಲ್ಲ ಈ ಪ್ರಾಣಿಗಳನ್ನು ಮನುಷ್ಯರನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಭೂಲೋಕಕ್ಕೆ ಬಂದು ಇಲ್ಲಿ ಅವಾಗ ರಾಜರಿದ್ದರು, ಜನರಿರಲಿಲ್ಲ, ರಾಜರಿದ್ದರು. ಬಂದ ತಕ್ಷಣ ಒಬ್ಬ ರಾಜ ರಾಣಿ ಈ ಡಿಮೇಟ್ರ್ ಇವರನ್ನು ಸ್ವಾಗತ ಮಾಡ್ಕೊತಾರೆ, ಕರ್ಕೊಂಡು ತಮ್ಮ ಮನೆಗೆ ಇಟ್ಕೊತಾರೆ. ತಮ್ಮ ಮನೆಯಲ್ಲಿ ಇಟ್ಕೊಂಡು ತಮ್ಮ ಮಗನಿಗೆ ಆರೈಕೆ ಮಾಡಬೇಕು, ಮಗನನ್ನು ಆರೈಕೆ ಮಾಡಲಿ ಅಂತ ತಿಳ್ಕೊಂಡು ಆಳಾಗಿ ಮನೆಯೊಳಗೆ ದೇವತೆ ಅಂತ ಅವ್ರಿಗೆ ಗೊತ್ತಿಲ್ಲ, ದೇವತೆಯ ರೂಪದೊಳಗೆ ಇವರು ಇಲ್ಲ, ಮನೆಯಲ್ಲೇ ಇಟ್ಕೊತಾರೆ. ಹಿಂದಿನ ಕಾಲದೊಳಗೆ ರಾಣಿಯರು ಮಕ್ಕಳಿಗೆ ಎದೆ ಹಾಲನ್ನು ಕುಡಿಸ್ತಾ ಇರಲಿಲ್ಲ, ಸೌಂದರ್ಯ ಹಾಳಾಗುತ್ತಾ ಅನ್ನುವಂಥ ಕಾರಣಕ್ಕಾಗಿ ದಾಸಿಯರ ಹಾಲುಗಳನ್ನು ತಮ್ಮ ಮಕ್ಕಳಿಗೆ ಕುಡಿಸ್ತಾ ಇದ್ರು. ಎಲ್ಲ ರಾಜರ ಮಕ್ಕಳು ದಾಸಿಯರ ಹಾಲನ್ನು ಕುಡಿದ ಬೆಳೆದವರು. ದಾಸಿಯರು ಯಾರು? ನಾವೇ ಆಗಿದ್ವಿ. ನಮ್ಮ ಮಕ್ಕಳು ಮುಂದೆ ರಾಜ ಆಳ್ತಾವು, ಆದರೆ ಅವ್ರು ನಮ್ಮ ತಾಯಿ ತಿಳ್ಕೊಂಡು ಕರೀಲಿಲ್ಲ. ಹೀಗಾಗಿ ಆ ದಾಸಿಯಾಗಿದ್ದಂಥ ಡಿಮೇಟರ್ ದೇವತೆ ಆ ಮಗುವನ್ನು ತನ್ನ ರೂಮ್ನಲ್ಲಿ ದಿವಸ ತೆಗೆದುಕೊಂಡು ಹೋಗಿ ಬಿಸಿಯಾದಂಥ ಬೂದಿಯ ಮೇಲೆ ಆ ಮಗುವನ್ನು ಅಂಗಿ ಕಳೆದು ಮಲಗಿಸ್ತಾ ಇದ್ಲಂತ. ಮೈ ತುಂಬ ಬಿಸಿ ಬೂದಿಯನ್ನು, ಅಂದರೆ ಬೆಂಕಿ ಆರಿದ ಮೇಲೆ ಬಿಸಿಯಾದಂಥ ಬೂದಿ ಇರುತ್ತಲ್ಲ ಆ ಬೂದಿಯನ್ನು ಮೈಗೆ ಬಳಿಯುವುದು ಮತ್ತು ಆ ಬೂದಿಯ ಮೇಲೆ ಆ ಮಗುವನ್ನು ಮಲಗಿಸ್ತಾ ಇದ್ಲಂತ. ಒಂದು ಸ್ವಲ್ಪ ದಿವಸ ಮಗು ಅಳ್ತಿತ್ತಂತ, ಹೊಳ್ಳಾಡ್ತಿತ್ತಂತ. ಕ್ರಮೇಣ ಅದನ್ನೇ ಅದು ಒಂದು ರೀತಿಯಾಗಿ ಪುತ್ನಿಯ ಗಾದೆ ಅನ್ನೋ ರೀತಿಯೊಳಗೆ ಅದು ಭಾವಿಸ್ತಾ ಹೋಯ್ತಂತ. ಅಂದರೆ ಅದು ಬಿಸಿಯಾದಂಥ ಆ ಒಂದು ನೀವು ಇದ್ರ ಮೇಲೆ ಎಂಥದ್ದು ಬೂದಿಯ ಮೇಲೆ ಮಲಗಿಸಿದ್ರೆ ಮಾತ್ರ ಆ ಮಗು ಮಲಗ್ತಾ ಇತ್ತಂತ. ಒಂದು ದಿನ ಹಾಗೇ ಬೂದಿಯ ಮೇಲೆ ಮಲಗಿಸುವ ಹೊತ್ತಿನೊಳಗೆ ರಾಣಿ ಏಕಾಏಕಿ ಬಾಗಿಲ ತೆಗೆದು ಒಳಗೆ ಬಂದು ನೋಡಿದ್ಲಂತ. ದಾಸಿ ಅಂಗಿ ಕಳೆದು ಬೂದಿಯ ಮೇಲೆ ಮಗುವನ್ನು ಮಲಗಿಸುವುದನ್ನು, ಬೂದಿಯನ್ನು ಮೈತುಂಬ ಬಳಿಯುವುದನ್ನು ನೋಡಿ ರಾಣಿಗೆ ಭಾಳ ಕೋಪ ಬಂದು ಆ ಮಗುವನ್ನು ಕಿತ್ಕೊಂಡು ಅಪ್ಪಿಕೊಂಡು ಮಗುವನ್ನು ಕರೆದುಕೊಂಡು ಹೋದ್ಲು. ಅವಮಾನವನ್ನ ಹಸಿ ಬಳಿಯೋದ್ರ ಮುಖಾಂತರ ಈ ತಾಯಂದಿರು ಮಾಡ್ತಾರೆ. 2018ರಲ್ಲಿ ಶೀಲಾಬಾಯಿ ಪವಾರ್ ಮತ್ತು ಕಾಂತಾ ರಮೇಶ್ ಅಹಿರೆ ಅವರು ಕೂಲಿ ಕಾರ್ಮಿಕ ಹೆಣ್ಣು ಮಕ್ಕಳು. ಶೀಲಾ ಮೇಡಮು ನಮ್ಮ ಕರ್ನಾಟಕಕ್ಕೆ ವರ್ಷದಲ್ಲಿ 3-4 ತಿಂಗಳು ಕಬ್ಬನ್ನ ಕಡಿಯೋದಕ್ಕೆ ಬಂದ್ರೆ, ಕಾಂತಾ ಅಮ್ಮ ಅವರು ಅಲ್ಲೇ ಇರುವಂತಹ ಮನೆ ಕೆಲಸಗಳನ್ನ ಮಾಡಿಕೊಂಡು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಅವರಿಗೆ 3 ಜನ ಮಕ್ಕಳು. ಇವತ್ತಿಗೂ ಕೂಡ ಅವರು ಬಡತನದಲ್ಲೇ ಬದುಕ್ತಾ ಇದ್ದಾರೆ. ಜೊತೆಗೆ ಕಾರ್ಯಕ್ರಮ ಬಹುತೇಕ ಭಾರತೀಯರು ಮತ್ತು ಸಂಘಟನೆಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಷ್ಟನ್ನೇ ನಾವು ಪ್ರಚಾರ ಮಾಡ್ತಾ ಬಂದಿದ್ದು ಸಾಧ್ಯವಾಗಿ. ಹಾಗೆ ಅವರ ಏಳಿಗೆ ಮತ್ತು ಬೆಳವಣಿಗೆಗೆ ನಮಗೆ ಗೊತ್ತಿಲ್ಲದೆ ಇದ್ದಂಥ ಪ್ರೇರಣಾ ಶಕ್ತಿಯನ್ನು ಹಾಗೆ ಇಟ್ಬಿಟ್ಟಿದ್ದೀವಿ. ಒಂದು ಕಡೆ ಆದರೆ ನಿಜವಾಗ್ಲೂ ಅದನ್ನು ಕಾರ್ಯಗತಗೊಳಿಸಿದಂಥ ಮಹಿಳೆ ರಮಾಬಾಯಿ ಅವರು. ಈಗ 11 ವರ್ಷವಾಗಿದ್ದು ಚಿಕ್ಕಿದ್ದು ಇಷ್ಟು ಜನ ತುಂಬಿದ್ದೀರಲ್ಲ, ಇನ್ನೂ ಹೋರಾಟದ ಕಾವು ಹಾರಿಲ್ಲ ಅಂದಮೇಲೆ ದಲಿತರ ಕಷ್ಟಗಳು ಇನ್ನೂ ಪರಿಹಾರ ಆಗಿಲ್ಲ ಅಂತ. ಕಾವು ಹಾರಿಲ್ಲ ಅಂದರೆ ದಲಿತರ ಕಷ್ಟಗಳು ಪರಿಪೂರ್ಣವಾಗಿ ಇನ್ನೂ ಈಡೇರಿಸಿಲ್ಲ. ಅದಕ್ಕೆ ನಾನು ನಿನ್ನೆ ಲ್ಯಾಂಡ್ ಆರ್ಡ್ ಸಿನಿಮಾ ನಮ್ಮ ದುನಿಯಾ ವಿಜಯ್ ಕಂಪಲ್ಸರಿ ಬಂದು ನೋಡಲೇಬೇಕಣ್ಣ ಅಂತ ಹೇಳಿದ್ದೆ. ಅಲ್ಲಿ ಹೋಗಿ ನೋಡಿದೆ. ದಯವಿಟ್ಟು ಎಲ್ಲ ದಲಿತರು ತಪ್ಪಬೇಕು ಕರ್ನಾಟಕದಲ್ಲಿ. ಹೋರಾಟ ಮತ್ತು ದಬ್ಬಾಳಿಕೆ ವಿರುದ್ಧವಾದಂಥ ಇನ್ನೊಂದು ಅದ್ಭುತ ಸಾಮಾಜಿಕ ಸಂದೇಶವನ್ನು ಹೊಂದಿರತಕ್ಕಂಥ ಒಂದು ಸಿನಿಮಾ. ಅದನ್ನು ಭಾಳ ದಿನ ಆಗಿತ್ತು ಥಿಯೇಟ್ರಲ್ಲಿ ಸಿನಿಮಾ ನೋಡೋದು. ನಿನ್ನೆ ನೋಡಿದೆ. ನೀವು ಶಂಕರ್ ಸುತ್ತಲೇ ಹೊಡ್ಸ್ಬಿಡಿ, ನಿಜವಾಗ್ಲೂ ಚೆನ್ನಾಗಿದೆ. ನಮಗೆ ಸಂಬಂಧಪಟ್ಟಿದ್ದೆ ದೇವದಾಸಿ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಜೀತ ಪದ್ಧತಿ ಇರ್ಬೋದು, ಕಾನೂನನ್ನು ಉಳ್ಳವರು ಹೆಂಗೆ ತನ್ನ ಕೈ ತಕ್ಕಂಗೆ ಆಟ ಆಡಿಸ್ತಾರೆ, ಸಂವಿಧಾನದ ವಿರುದ್ಧವನ್ನು ಹೇಳಿ ರಾಜಪ್ರಭುತ್ವವನ್ನು ನಡೆಸ್ತಾರೆ, ಪ್ರಜಾಪ್ರಭುತ್ವ ವಿರುದ್ಧವಾಗಿ, ಇವೆಲ್ಲವೂ ಇದ್ದಾವೆ.
ಶಕ್ತಿಯಾಗಿ ಎಲ್ಲ ನೋವು ನಲಿವನ್ನು ತನ್ನ ಹೆಗಲ ಮೇಲೆ ಹೊತ್ತು ಪ್ರೇರಣಾ ಶಕ್ತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಂತಿದ್ರು ರಮಾಬಾಯಿ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ಹೇಳಿರೋ ಮಾತು, ರಮಾ ನೀನು ನನ್ನ ಜೀವನ ಸಂಗತಿಯಾಗಿ ಸಿಗದಿದ್ದರೆ ಏನಾಗುತ್ತಿತ್ತು, ನನ್ನ ಕನಸುಗಳು ನಾಶವಾಗುವುದು. ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಕೊಡಬೇಕು, ಸಮಾಜದ ನಿರ್ಮಾಣ ಆಗಬೇಕು, ಜಾತಿ ವಿನಾಶ ಆಗಬೇಕು, ಈ ದೇಶದ ಸಂಪತ್ತನ್ನು ಎಲ್ಲರಿಗೂ ಹಂಚಬೇಕು, ನನ್ನ ಜನ ಆಳುವ ಜನ ಆಗಬೇಕು, ಎಲ್ಲವರ ಕನಸುಗಳು.